ನಮಸ್ಕಾರ ಎಲ್ಲರಿಗೂ. ನಾನು ಮಂಚಿ ಸಿಲ್ಕ್ಸ್ ದಾವಣಗೆರೆಯಲ್ಲಿ ಇದ್ದೀನಿ. ತುಂಬ ಬ್ರೈಡಲ್ ಕಲೆಕ್ಷನ್ಸು ಬಂದಿದೆ ಇವತ್ತು. ಹಂಗೆ ಮೈಸೂರು ಕ್ರೇಪ್ ಸಿಲ್ಕಲ್ಲಿ ಕೂಡ ತುಂಬ ಜನ ಕೇಳೋರು ಪ್ಯೂರಲ್ಲಿ, ಅದು ಕೂಡ ಬಂದಿದೆ. ಈ ಥರ ಇಕ್ಕತ್ತಲ್ಲಿ ಕೂಡ ಹೊಸ ಕಲೆಕ್ಷನ್ಸ್ ಬಂದಿದೆ. ಈ ಥರ ಕಲೆಕ್ಷನ್ಸು ಮಂಚಿ ಸಿಲ್ಕ್ಸಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ. ಹಾಗಾಗಿ ದಾವಣಗೆರೆಗೆ ಇವತ್ತು ಬಂದಿದೆ. ನಾವು ಇವತ್ತಿಗೆ 36 ದಿನ ಆಯಿತು ಅಂಗಡಿ ಓಪನ್ ಮಾಡಿ. 1,000 ಜನ ನಮ್ಮ ಅಂಗಡಿನ ವಿಸಿಟ್ ಮಾಡಿದ್ದಾರೆ. ಇದರಲ್ಲಿ 700 ಜನ ಖರೀದಿ ಮಾಡಿದ್ದಾರೆ. ಇದೇ ನನಗೆ ತುಂಬ ದೊಡ್ಡ ಖುಷಿ. ನಾನು ಅಂದ್ಕೊಂಡು ಬಂದಿದ್ದೆ ಬೇರೆ, ಬಟ್ ಇಷ್ಟೊಂದು ದೊಡ್ಡ ಮಟ್ಟದ ರೆಸ್ಪಾನ್ಸು ತುಂಬಾ ಖುಷಿ ಕೊಡ್ತು ನನಗೆ. ನಾನು ಅಂದ್ಕೊಂಡಿದ್ದೆ ಈ ಅಂಗಡಿ ಮಾಡ್ಬೇಕಾದ್ರೆ ಅಂದ್ಕೊಂಡಿದ್ದೆ ಒಂದು 350 ಜನ ರೀಚ್ ಆದರೆ ಸಾಕು ಒಂದು ಮಂತಲ್ಲಿ ಅಂತ. 1 to ಡಬಲ್ ರೀಚ್ ಆಗಿದೆ. ಅಷ್ಟೊಂದು ಜನ ಬಂದಿದ್ದಾರೆ. ಒಂದು 300 ಮೆಂಬರ್ಸ್ಗೆ ಇದನ್ನು ಇಲ್ಲಿ ಬಂದಾಗ ಸ್ವಲ್ಪ ಕಲೆಕ್ಷನ್ಸ್ ಇರಬೇಕಾಗಿತ್ತು ಅಂತ ನಾವು ಕಲಿತಾ ಇದ್ದೀವಿ. ನಮಗೂ ಗೊತ್ತಾಗಬೇಕು ಇಲ್ಲಿ ಏನಿದೆ ಏನಿಲ್ಲ ಅಂತೇಳಿ. ನಾನು ರಿಟೇಲ್ ಬಿಸ್ನೆಸ್ಗೆ ಬಂದು 3 ವರ್ಷ ಆದರೆ ನಮ್ಮಲ್ಲಿ ಮೈಸೂರು ಕ್ರೇಪು ನಮ್ಮ ಹತ್ರ ತುಂಬ ಇರ್ತಾನೆ ಇದ್ದಿಲ್ಲ. ಇಲ್ಲಿ ಬಂದಮೇಲೆ ಕೇಳೋದ್ರಿಂದ ಈಗ ನೋಡಿ ಬೆಂಗಳೂರು ಅಂಗಡಿಯಲ್ಲೂ ಅಷ್ಟೇ ತುಂಬ ಕಲೆಕ್ಷನ್ಸ್ ಬಂದಿದೆ. ಇಲ್ಲಿಗೂ ಕೂಡ ಸ್ವಲ್ಪ ಕ್ರೇಪ್ ಬಂದಿದೆ. ಆದರೆ ಈಗ ಇಲ್ಲಿ ನೋಡ್ಕೊಂಡ್ಬಿಟ್ಟು ಇವ್ರು ಏನು ಹೇಳ್ತಾರೆ ಅನ್ನೋದು ಗೊತ್ತಾದರೆ ಖಂಡಿತ ತುಂಬ ದೊಡ್ಡ ಮಟ್ಟದ ಕಲೆಕ್ಷನ್ ಇಲ್ಲಿಗೆ ಖಂಡಿತ ನೆಕ್ಸ್ಟ್ ವೀಕಲ್ಲಿ ಇಲ್ಲಿ ಮೈಸೂರು ಕ್ರೇಪ್ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಬರುತ್ತೆ. ಈಗ ಬಂದಿರೋ ಕಲೆಕ್ಷನ್ಸ್ನ ಯಾರಾದರೂ ಬಂದು ನೋಡಿ ಹೆಂಗಿದೆ ಅಂತ ನಮಗೂ ತಿಳಿಸಿ. ನಿಮಗೆ ಈ ಥರ ಕಲೆಕ್ಷನ್ಸು ಮಂಚಿ ಸಿಲ್ಕ್ಸಲ್ಲಿ ಯಾವಾಗಲೂ ಸಿಗುತ್ತೆ. ಇಕ್ಕತ್ತಲ್ಲೂ ಸೀರೆ ಬಂದಿದೆ. ಯಾವ್ಯಾವ ಥರ ಡಿಸೈನ್ ಬಂದಿದೆ ಅಂತ ತೋರಿಸ್ತೀನಿ ಕೆಲವು ಸೀರೆಗಳನ್ನ. ಬ್ರೈಡಲಲ್ಲಿ ಕೂಡ ಕಲೆಕ್ಷನ್ಸ್ ಬಂದಿದೆ ನೋಡಿ. ಇದು ಕೂಡ ಅಷ್ಟೇ ಓಪನ್ ಬಾರ್ಡ್ರಲ್ಲಿ ಬ್ರೈಡಲಲ್ಲಿ ಇದೊಂದು ಕಲೆಕ್ಷನ್. ಇದು ಅಷ್ಟೇ, ಇದು ಕೂಡ ನೋಡಿ ಬಾರ್ಡ್ರ್ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬಾ ಚೆನ್ನಾಗಿದೆ. ಈ ಥರ ಕಲೆಕ್ಷನ್ಸು ಬರ್ತಾ ಇರೋದ್ರಿಂದ ನಮಗೂ ಕೂಡ ಅಷ್ಟೇ ಕಸ್ಟಮರ್ ಬಂದು ಹೋಗ್ತಿದ್ರೆ ನಮಗೂ ಗೊತ್ತಾಗುತ್ತೆ. ಅಂದರೆ ಯಾವ್ಯಾವ ಥರ ಸೀರೆಗಳು ನಾವು ಇಲ್ಲಿ ತರ್ಬೋದು, ಯಾವ್ಯಾವ ಥರ ಇರಬೇಕಾಗಿತ್ತು ಸೀರೆಗಳು ಅನ್ನೋದು ಗೊತ್ತಾಗೋದಕ್ಕೆ. ನಾನು ಪ್ರತಿ ಸರಿ ಇಲ್ಲಿ ಕೆಲಸ ಮಾಡೋಂಥ ಹುಡುಗರು ಕೂಡ ನಾನು ಹೇಳ್ತಾನೆ ಇರ್ತೀನಿ, ಯಾವುದನ್ನು ನೀವು ಬಿಸ್ನೆಸ್ ಬಗ್ಗೆ ವ್ಯಾಪಾರದ ಬಗ್ಗೆ ಎಷ್ಟು ಜನ ನೋಡೋಕೆ ಬಂದರೂ ಕೂಡ ನೀವು ಭಾಳ ಬೇಜಾರಾಗಬೇಡಿ. ನೀವು ಖಂಡಿತ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ನೀವು ಮಾಡೋ ಕೆಲಸ ಮಾಡಿ, ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ತಿಳ್ಕೊಳ್ಳಿ. ನೀವು ಅದನ್ನು ತಿಳ್ಕೊಳ್ಳೋದ್ರಿಂದ ನಮಗೆ ತುಂಬಾ ಅನುಕೂಲ. ಇಕ್ಕತ್ತಲ್ಲಿ ನೋಡಿ ತೋರಿಸ್ಬಿಡ್ತೀನಿ. ಇಕ್ಕತ್ತು ಓಪನ್ ಮಾಡ್ತೀನಿ ನಿಮ್ಗೆ ಸೀರೆಗಳನ್ನ. ಇಕ್ಕತ್ತು ಯಾವ ರೀತಿ ಬಂದಿದೆ ಇಕ್ಕತ್ತು ಅಂತ. ಮೈಸೂರು ಕ್ರೇಪಲ್ಲಿ ಕೆಲವು ಬಂದಿದೆ, ಇನ್ನೂ ಬರುತ್ತೆ. ಬಟ್ ಈಗ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಇಕ್ಕತ್ತಲ್ಲಿ ಓಪನ್ ಮಾಡ್ತೀನಿ. ನೋಡ್ಬೋದು ಇಕ್ಕತ್ತಲ್ಲಿ ಯಾವ್ಯಾವ ಥರ ಡಿಸೈನ್ ಬಂದಿದೆ. ಈಗ ಬಂದಿರೋ ಡಿಸೈನ್ಸ್ನ ನಿಮ್ಗೆ ಕಾಣ್ತಿದೆ ಅಂತ ಅಂದ್ಕೊಳ್ತೀನಿ ನಾನು ನಿಮಗೆ. ಈ ಥರ ನೋಡಿ ಪ್ರತಿ ಸರಿನೂ ನಮಗೂ ಅಷ್ಟೇ ನೀವು ಬಂದು ಹೋದಾಗಲೇ ಗೊತ್ತಾಗೋದು ಯಾವ ಥರ ಇದೆ ಅಂತೇಳ್ಬಿಟ್ಟು. ಬಟ್ ಇಲ್ಲಿ ನಮ್ಮ ಅಳಿಯ ವೆಂಕಟೇಶ್ ಮತ್ತು ಭರತ್ ಅಂತ ನಮ್ಮಿಬ್ಬರು ಅಳಿಯಂದರು ಇರ್ತಾರೆ ಇಲ್ಲಿ ಈ ಅಂಗಡಿಯಲ್ಲಿ. ಹಾಗಾಗಿ ನೀವು ಏನು ಬಂದೋಗಿ ನೋಡ್ಬೇಕಾದ್ರೆ ನಮ್ಗೆ ಹೇಳ್ತಾ ಇದ್ದರೆ ಇವ್ರು ನಮ್ಗೆ ತಿಳಿಸಿದಾಗ ನಮಗೂ ಗೊತ್ತಾಗುತ್ತೆ. ಖಂಡಿತ ನಮ್ಮ ಮಂಚಿ ಸಿಲ್ಕ್ಸಲ್ಲಿ ಇನ್ನು ಮುಂದೆ ಕೂಡ ಅಷ್ಟೇ ತುಂಬ ಬೆಸ್ಟ್ ಕಲೆಕ್ಷನ್ಸ್ ಬರುತ್ತೆ. ಈಗ ನೀವು ನೋಡ್ತಿರೋಂಥ ಇಕ್ಕತ್ತಿದೆ ಅಲ್ವಾ, ಇದು 7,500 ರೇಂಜಲ್ಲಿ ಇರುತ್ತೆ ನಮ್ಮ ಹತ್ರ. ಫಿಕ್ಸ್ ರೇಟಲ್ಲಿ ತುಂಬ ಬೆಸ್ಟ್ ಕ್ವಾಲಿಟಿ. ಈ ರೇಟಲ್ಲಿ ತುಂಬ ವರ್ತಿರೋ ಅಂಥ ಸೀರೆ. ಈ ಥರ ಕಲೆಕ್ಷನ್ಸ್ ಬರ್ತಾ ಇರುತ್ತೆ. ಯಾರಾದರೂ ಒಂದು ಕಲರ್ಸ್ ಬೇಕು ಅಂತ ನೋಡಿ ಪ್ರತಿ ವಾರವೂ ಅಷ್ಟೇ ನಾವು ದಾವಣಗೆರೆಗೆ ಬಂದಾಗ ಈ ಥರ ಕಲೆಕ್ಷನ್ಸ್ನ ತರ್ತಾನೇ ಇದ್ದೀವಿ. ಹಾಗಾಗಿ ನೀವು ಮೈಸೂರು ಕ್ರೇಪಲ್ಲೂ ಅಷ್ಟೇ ಈಗ ಬಂದಿರೋ ಕಲೆಕ್ಷನ್ಸ್ನ ನೋಡಿ ಇನ್ನೂ ಕಲೆಕ್ಷನ್ಸ್ ಬೇಕಾದರೆ ಖಂಡಿತ ಈಗ ಆಲ್ರೆಡಿ ನಮ್ಮ ಬೆಂಗಳೂರು ಅಂಗಡಿಯಲ್ಲಿ 200ಕ್ಕೂ ಜಾಸ್ತಿ ಸೀರೆ ತುಂಬ ಬೆಸ್ಟ್ ಕಲೆಕ್ಷನ್ಸ್ ಬಂದಿದೆ. ಅದನ್ನು ಕೂಡ ಇಲ್ಲಿ ತರುವಂಥ ಪ್ರಯತ್ನ ಮಾಡ್ತೀವಿ. ಹೊಸದಾಗಿರೋದ್ರಿಂದ ಇನ್ನೂ ಅದನ್ನು ತಿಳ್ಕೊಳ್ಳೋಕ್ಕೆ ಸಮಯ ಬೇಕಾಗುತ್ತೆ. ಹಾಗಾಗಿ ನಾನು ಪ್ರತಿ ಸರಿನೂ ನಮ್ಮ ವರ್ಕರ್ಸ್ಗೆ ಹೇಳೋದು ಇಷ್ಟೇ ಹೇಳ್ತೀನಿ, ನೀವು ಬೆಸ್ಟ್ ಬಂದಂಥ ಕಸ್ಟಮರ್ಗೆ ನೀಟಾಗಿ ತೋರಿಸಿ ನೀವು ಅಂತ ಹೇಳ್ಬಿಟ್ಟು ಖಂಡಿತ ಮಂಚಿ ಸಿಲ್ಕ್ಸ್ಗೆ ನೀವು ಭೇಟಿ ನೀಡಿ. ನಿಮ್ಗೆ ತುಂಬ ಒಳ್ಳೆ ಕಲೆಕ್ಷನ್ ಸಿಗುತ್ತೆ. ನೋಡಿ ಇದರಲ್ಲೂ ಅಷ್ಟೇ ತುಂಬ ಜನ ಕೇಳೋರು ಕಲರ್ಸ್ ಇವತ್ತು ಎಷ್ಟೊಂದು ಬಂದಿದೆ. ಯಾವಾಗಾದರೂ ಬಂದಾಗ ನೀವು ಕಲರ್ಸು ತುಂಬ ಸಿಕ್ಕಿಲ್ಲ ಅಂತ ಅಂದ್ಕೊಳ್ತೀರಿ. ಇವತ್ತು ನೋಡಿ ಎಷ್ಟೊಂದು ಕಲರ್ಸ್ ಬಂದಿದೆ, ತುಂಬಾ ಕಲರ್ಸ್ ಬಂದಿದೆ ಇದರಲ್ಲಿ ದಾವಣಗೆರೆ ಅಂಗಡಿಗೆ. ಈ ಥರ ಕಲೆಕ್ಷನ್ಸು ಮಂಚಿ ಸಿಲ್ಕ್ಸಲ್ಲಿ ತುಂಬಾ ಇರುತ್ತೆ. ಖಂಡಿತ ನೀವೆಲ್ಲ ಭಾಳನೇ ಸಪೋರ್ಟ್ ಮಾಡ್ತಾಯಿದ್ದೀರಿ. ನನಗೆ ಯಾವಾಗಲೂ ಹೇಳೋರು ನಮ್ಮ ಗಾಯತ್ರಿ ಮೇಡಮ್, ರವಿ ಸರ್ ಹೇಳ್ತಾಯಿದ್ರು, ಖಂಡಿತ ಮರ್ತಿ ನೀನು ದಾವಣಗೆರೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತೀಯ ಬಿಸ್ನೆಸ್ಸು, ನೀನು ತುಂಬ ಕ್ಲಿಕ್ ಆಗ್ತೀಯಾ ಅಂತೇಳಿ. ಈ ಥರ ಅಂಗಡಿನ ಕೂಡ ಅಷ್ಟೇ ನಾನು ಕೂಡ ಅಂದ್ಕೊಂಡಿದ್ದಿಲ್ಲ ನಮ್ಮ ಅಂಗಡಿ ಈ ಮಟ್ಟದಲ್ಲಿ ಈ ಥರ ಆಗ್ಬಿಡುತ್ತೆ ಅಂಥೇಳಿ. ಖಂಡಿತ ಈಗ ಮುಂಚೆಕ್ಕಿಂತನೂ ಕಲೆಕ್ಷನ್ಸ್ ಕೂಡ ಅಷ್ಟೇ ನಿಮಗೆ ತುಂಬಾ ಕಲೆಕ್ಷನ್ಸ್ ಇದೆ. ಭಾಳ ದಿನದ ಆಸೆ ನನಗೆ ದಾವಣಗೆರೆಯಲ್ಲಿ ಶಾಪ್ ಮಾಡಬೇಕು ಅಂತ. ತುಂಬ ದಿನ ಅಂದ್ಕೊಂಡಿದ್ದೆ ನಾನು ದಾವಣಗೆರೆಯಲ್ಲಿ ಒಳ್ಳೆ ಶಾಪ್ ಮಾಡಬೇಕು ಅಂತ. ತುಂಬಾ ಚೆನ್ನಾಗಿ ಬಂತು. ಈ ಅಂಗಡಿ ಮಾಡೋದಕ್ಕೆ ನನಗೆ ರವಿ ಸರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ಯಾವಾಗಲೂ ಅಷ್ಟೇ ನಾನು ಲೈವ್ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಭಾಳ ಜನನ ನೆನಪಿಸ್ಕೊಳ್ತಾ ಇದ್ದೆ. ಬಟ್ ತುಂಬ ಕಾರಣಾಂತರಗಳಿಂದ ಅದೊಂದು ನಿಲ್ಲಿಸ್ದಾಗಲಿದ್ದನು ಈಗ ಪ್ರೋಗ್ರಾಮ್ನ ಮತ್ತೊಂದು ಸರಿ ಸ್ಟಾರ್ಟ್ ಮಾಡ್ಬೇಕನ್ಸುತ್ತೆ. ಯಾಕಂದರೆ ನಮಗೆ ಯಾರೇ ಆಗಿರಲಿ ಏನೇ ಆಗಿರಲಿ ಬಿಸ್ನೆಸ್ ಬೇರೆ ದುಡಿಮೆ ಬೇರೆ. ಬಟ್ ನಮಗೆ ಯಾವುದೋ ಕಾರಣಕ್ಕೆ ನಮಗೆ ಸಹಾಯ ಮಾಡಿದವ್ರನ್ನ ನೆನಪಿಸಿದಾಗ ತುಂಬಾ ಖುಷಿಯಾಗುತ್ತೆ. ಇದಿಷ್ಟೇ ಅಲ್ಲ ಕಲರ್ಸು, ಇನ್ನೂ ಕೂಡ ತುಂಬ ಕಲರ್ಸ್ ಬಂದಿದೆ. ಇದರಲ್ಲಿ ಭಾಳಷ್ಟು ಕಲರ್ಸ್ ಇದೆ. ಖಂಡಿತ ಮಂಚಿ ಸಿಲ್ಕ್ಸ್ಗೆ ಬಂದರೆ ನೀವು ವಿಸಿಟ್ ಮಾಡಿ. ನೋಡಿ ನಮ್ಮದು ದಾವಣಗೆರೆಯಲ್ಲಿ ನಮ್ಮ ಅಂಗಡಿ MCC B ಬ್ಲಾಕ್ ಮಾಮಾಸ್ ಜಾಯಿಂಟ್ ರೋಡ್ ಕುಸುಗೂರು ಹಾಸ್ಪಿಟ್ಲ್ ಎದುರುಗಡೆ ಬರುತ್ತೆ. ಖಂಡಿತ ಬನ್ನಿ.
ನಿಮಗೆ ಈ ಥರ ಕಲೆಕ್ಷನ್ಸ್ ಯಾವಾಗಲೂ ಸಿಗುತ್ತೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಅಂತಂದರೆ, ನಾನು ನೈಕರ ಆಗಿದ್ದೀನಿ, ನನ್ನಲ್ಲಿ ಈ ಸೀರೆ ತಯಾರು ಮಾಡಿರೋ ಅನುಭವ ಇದೆ. ನಾನು 97ನೇ ಇಸ್ವಿಯಿಂದನೂ ಈ ಕೆಲಸ ಮಾಡ್ತಾ ಬಂದಿದ್ದೀನಿ. ಭಾಳಷ್ಟು ದಿನ ಈ ಕೈಮಗ್ಗ ಕುಣಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ದೀನಿ. 25 ವರ್ಷ ಒಂದೇ ಜಾಗದಲ್ಲೇ ಕೂತ್ಕೊಂಡು ಕೆಲಸ ಮಾಡಿದ್ದೀನಿ. ಈ ಸೀರೆಗಳನ್ನ ತಯಾರು ಮಾಡಿ ಅಂಗಡಿಗೆ ಸಪ್ಲೈ ಮಾಡಿದ್ದೀನಿ. ಇಷ್ಟೊಂದು ಅನುಭವ ಇರೋದ್ರಿಂದ ಒಂದು ಸರಿ ಡಿಸಪಾಯಿಂಟ್ ದಯವಿಟ್ಟು ಆಗಬೇಡಿ. ನೀವು ಖಂಡಿತ ಇನ್ನೊಂದು ಸರಿ ನೋಡಿ ನಮ್ಮ ಅಂಗಡಿಗೆ ಬಂದು ಯಾವ್ಯಾವ ಥರ ಕಲೆಕ್ಷನ್ಸ್ ಬರುತ್ತೆ ಅಂತ. ಈ ಮೊದಲನೇ ತಿಂಗಳಾಗಿರೋದ್ರಿಂದ ಈ ಥರ ಇದೆ. ಇನ್ನೂ 2 ತಿಂಗಳಾದರೆ ನಮಗೆ ಕಸ್ಟಮರ್ ಏನು ಅಂತ ನಮಗೆ ಅರ್ಥ ಆದರೆ ನೋಡಿ, ನೀವು ಬೇರೆ ಎಲ್ಲೂ ಸಿಗದಿರುವಂಥ ಸೀರೆಗಳು ನಮ್ಮ ಅಂಗಡಿಯಲ್ಲಿ ಸಿಗೋವಂಥ ಚಾನ್ಸಸ್ 100 ನಾವು ಮಾಡಲೇಬೇಕಾಗುತ್ತೆ. ನಮ್ಮ ಕೆಲಸನ ನಾವು ಜಾಸ್ತಿ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತೆ ಬಂದಿರೋ ಕಸ್ಟಮರ್ ರಿಪೀಟೆಡ್ ಆಗಿ ಬರಲಿಲ್ಲ ಅಂತಂದರೆ ನಾವು ವ್ಯಾಪಾರ ಮಾಡೋದು ಕಷ್ಟ. ಹಾಗಾಗಿ ನಮಗೆ ಗೊತ್ತಾಗಬೇಕು ಅಂತಂದರೆ ನೀವೆಲ್ಲ ಬಂದು ಹೇಳಿದಾಗಲೇ ನಮಗೆ ಗೊತ್ತಾಗೋದು. ಭಾಳಷ್ಟು ಜನ ಸಲಹೆ ನೀಡಿದಿರಿ, ಭಾಳಷ್ಟು ಜನ ನನಗೆ ಸರ್ ಈ ಥರ ಇರಬೇಕಾಗಿತ್ತು ಅಂತ ಹೇಳಿದಿರಿ. ಇಷ್ಟು ಜನಕ್ಕೆ 1 ತಿಂಗಳಲ್ಲಿ 36 ದಿನದಲ್ಲಿ 700 ಜನಕ್ಕೆ ಸೀರೆ ಕೊಟ್ಟಿದ್ದೀವಿ ಅಂದ್ರೆ ಎಷ್ಟು ಜಲ್ದಿ ಇಷ್ಟು ಜನಕ್ಕೆ ಸೀರೆ ಕೊಟ್ಟುವ ನಾವು ಅಂತ. ಖಂಡಿತ ಇಷ್ಟೊಂದು ಸಪೋರ್ಟ್ ಮಾಡೋದಕ್ಕೆ ನಿಮ್ಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಮಂಚಿ ಸಿಲ್ಕ್ಸ್ನ ಭೇಟಿ ಮಾಡಿ. ನಮಸ್ಕಾರ.